ಡೆತ್ ಗ್ರಿಪ್ ಅಷ್ಟೊಂದು ಡೇಂಜರಸ್ ಆಗಿ ಇದೆಯಾ ನಿಜವಾಗ್ಲೂ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲ್ ಇವತ್ತಿನ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ಬ್ಯಾಕ್ ಕ್ಲಾಶ್ ಕೂಡ ಮುಗ್ದಿದೆ. ಏನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಒಂದು SUV ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದ್ರೊಳಗಡೆಯಿಂದ ರೋಮನ್ ರೈನ್ಸ್ ಅವರು ಕೆಳಗಡೆ ಇಳಿತಾರೆ. ಲಿಟ್ರಲಿ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೇಕು ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ. ಅಂಡ್ ಆಡಮ್ ಪಿಯರ್ಸ್ ಅವರು ರೋಮನ್ ರೈನ್ಸ್ ಅವರ ಬಳಿ ಬಂದು ರೋಮನ್ ನಾನು ನೀನು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಕೋಪದಿಂದಾನೆ ಇಲ್ಲ, ನಾನು ಇವಾಗಲೇ ರಿಂಗಿಗೆ ಹೋಗ್ಬೇಕು, ನನಗೆ ಜೇಕ್ ಆಫ್ ಆಟು ಬೇಕು ಅಷ್ಟೇ ಅಂತ ಸೀದಾ ಗೊರಿಲ್ಲಾ ಪೊಸಿಷನ್ ಬಳಿ ಹೋಗ್ತಾ ಇರ್ತಾರೆ. ಅಂಡ್ ಇಡೀ ಕ್ರೌಡ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗುತ್ತೆ. ಓಕೆ, ರೋಮನ್ ರೈನ್ಸ್ ಅವರು ಓಪನಿಂಗ್ ಅಲ್ಲೇ ಬರ್ತಾ ಇದಾರಲ್ಲ ಅಂತ. ಬಟ್ ಸಡನ್ ಆಗಿ ನಮ್ಮ ಆಡಮ್ ಪಿಯರ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಜೇಕ್ ಆಫ್ ಆಟು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಸಡನ್ ಆಗಿ ನಮಗೆ ಸೆತ್ ರೋಲೆನ್ಸ್ ಅವರು ಕೂಡ ಅಲ್ಲೇ ನೋಡೋದಕ್ಕೆ ಸಿಗ್ತಾರೆ. ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರ ಬಳಿ ಬಂದು ನೀನು ನನ್ನ ದಾರಿಯಲ್ಲಿ ನಿಂತ್ಕೊಂಡಿದ್ಯಾ ಅಂತ ಹೇಳಿ ಸೀದಾ ಸೆತ್ ರೋಲೆನ್ಸ್ ಅವರ ಮ್ಯೂಸಿಕ್ ನ ಹಾಕಿಸ್ಕೊಂಡು ಅವರು ಸೀದಾ ರಿಂಗ್ ಹತ್ರ ಬರ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಫೇಸ್ ಆಫ್ ಗೂ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾದ ರಿಯಾಕ್ಷನ್ ಕೊಡುತ್ತೆ. ಅಂಡ್ ನಮ್ಮ ಸೆತ್ ರೋಲೆನ್ಸ್ ಅವರು ರಿಂಗ್ ಹತ್ರ ಬರ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಬ್ರೂಟಲ್ ಅಟ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಇವತ್ತು ಎತ್ತೆಲ್ಲ ಎಸಿತಾ ಇರ್ತಾರೆ. ಅಂಡ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬಹುದು, ಆಡಮ್ ಪಿಯರ್ಸ್ ಆಗಿರ್ಬಹುದು, ಎಲ್ಲರೂ ಕೂಡ ಬಂದು ಬ್ರಾನ್ ಬ್ರೇಕರ್ ಆಗಿ ಸೆತ್ ರೋಲೆನ್ಸ್ ಅವ್ರನ್ನ ದೂರ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಬ್ರಾನ್ ಬ್ರೇಕರ್ ಅವರು ಫೈನಲ್ ಆಗಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಸ್ಪಿಯರ್ ಗೆ ಇಡೀ ಕ್ರೌಡ್ ಒನ್ ಮೋರ್ ಟೈಮ್ ಅಂತ ಚಾಂಟ್ ಕೂಡ ಮಾಡ್ತಾ ಇರುತ್ತೆ. ಬಟ್ ನಮ್ಮ ಗಾರ್ಡ್ಸ್ ಗಳೆಲ್ಲರೂ ಕೂಡ ಬ್ರಾನ್ ಬ್ರೇಕರ್ ಅವ್ರನ್ನ ದೂರ ಮಾಡಿ ಕಳಿಸ್ತಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಇವತ್ತಿನ ಮಂಡೇ ನೈಟ್ ಓಪನಿಂಗ್ ಗೆ ಸಿಕ್ಕಾಪಟ್ಟೆ ಕಿಯಾಟಿಕ್ ವೇ ಅಲ್ಲಿ WWE ಅವರು ಪ್ರಾರಂಭ ಮಾಡಿದ್ರು. ಅಂಡ್ ರೋಮನ್ ರೈನ್ಸ್ ಅವರಂತೂ ಇವತ್ತು ಸಿಕ್ಕಾಪಟ್ಟೆ ಕೋಪದಲ್ಲಿ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಇದಾದ್ಮೇಲೆ ನಮಗೆ ಜಡ್ಜ್ಮೆಂಟ್ ಡೇ ಕ್ಲಬ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ರಾಕ್ಸಿನ್ ಪ್ರೀಸ್ ಅವ್ರನ್ನ ಕೇಳ್ತಾ ಇರ್ತಾರೆ, ಫಿನ್ ಬ್ಯಾಲರ್ ಅವರು ಕಳೆದ ವಾರ ಇಲ್ಲಿ ಏನ್ ಮಾಡ್ತಾ ಇದ್ರು ಅಂತ. ಅಂಡ್ ಅದಕ್ಕೆ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ನಾನು ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾ ಇದ್ದೆ ನಮ್ಮ ಬಿಸ್ನೆಸ್ ಗೆ ತಲೆ ಹಾಕ್ಬೇಡ ಅಂತ ಅಷ್ಟೇ ಅಂತ ಹೇಳಿದಾಗ, ಈ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ನಾನಿಲ್ಲಿ ಒಂದು ವಿಚಾರನ ಕ್ಲಿಯರ್ ಮಾಡಬೇಕು, ಜಡ್ಜ್ಮೆಂಟ್ ಡೇ ಮಾತಾಡುವಂತಹ ವಿಚಾರ ಕೇವಲ ಜಡ್ಜ್ಮೆಂಟ್ ಡೇ ಅಲ್ಲಿ ಮಾತ್ರ ಇರಬೇಕು, ಹೊರಗಿನವರಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಕೂಡ ಒಪ್ಕೋತಾರೆ. ಇದಾದ್ಮೇಲೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. JD ಮೆಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಇರ್ತಾರೆ. ಅಂಡ್ ಅವರ ಕಡೆಯಿಂದ ಇಂಟರ್ಫರೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸಡನ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ಸಿನ್ ಪ್ರೀಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಾನು ಅನ್ಕೊಂಡೆ ಓಕೆ, ರಾಕ್ಸಿನ್ ಪ್ರೀಸ್ ಅವರು ಏನಾದ್ರು ಫಿನ್ ಬ್ಯಾಲರ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬಂದ್ರ ಅಂತ. ಬಟ್ ಅವರು ಆ ರೀತಿ ಮಾಡಲಿಲ್ಲ. ಅಂಡ್ ನಮಗೆ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸಿಕ್ಕಾಪಟ್ಟೆ ಇಂಟರ್ಫೈರ್ ಮಾಡಬೇಕಾದ್ರೆ ರೆಫರಿ ಅದನ್ನ ನೋಡಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಕೂಡ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ತನ್ನ ಕೈಯಲ್ಲಿ ಇದ್ದಂತಹ ರಿಂಗ್ ಬೆಲ್ ಹ್ಯಾಮರ್ ನ ನಮ್ಮ ರಾಕ್ಸಿನ್ ಪ್ರೀಸ್ ಅವರ ಕೈಗೆ ಕೊಡ್ತಾರೆ. ಅಂಡ್ ಆ ಒಂದು ರಿಂಗ್ ಬೆಲ್ ಹ್ಯಾಮರ್ ಇಂದ ನಮ್ಮ ರಾಕ್ಸಿನ್ ಪ್ರೀಸ್ ಅವರೇ ಫಿನ್ ಬ್ಯಾಲರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಕಡೆ ನಮ್ಮ JD ಮೆಕ್ಡೊನಾಗ್ ಅವರು ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಬಿಗ್ ವಿಕ್ಟರಿನ ಪಡ್ಕೊಂಡಿದ್ದಾರೆ. ಏನೇ ಆಗ್ಲಿ, ಇವತ್ತು ನಮ್ಮ ರಾಕ್ಸಿನ್ ಪ್ರೀಸ್ ಅವರು ತನ್ನ ಲಾಯಲ್ಟಿನ ಜಡ್ಜ್ಮೆಂಟ್ ಡೇಗೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾಕಿ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಸಿಕ್ಕಾಪಟ್ಟೆ ಪೈನ್ ಅಲ್ಲಿ ಇರ್ತಾರೆ. ಅಂಡ್ ಅವರು ಸೆತ್ ರೋಲೆನ್ಸ್ ಅವರ ಬಳಿ ಕೇಳ್ತಾರೆ, ನೀವು ಬ್ಯಾಕ್ ಕ್ಲಾಶ್ ಎಷ್ಟೊತ್ತಿಗೆ ಫೈನ್ ಆಗ್ತಿರೋ ಇಲ್ವೋ ಅಂತ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಬ್ಯಾಕ್ ಕ್ಲಾಶ್ ಇನ್ನೂ ಕೂಡ 5 ದಿನ ಇದೆ, ಅಫ್ಕೋರ್ಸ್ ಅಷ್ಟರಲ್ಲಿ ನಾನು ಅದ್ಭುತವಾಗಿ ಕ್ಲಿಯರ್ ಆಗ್ತೀನಿ. ಅಂಡ್ ನಾನು ಕಳೆದ ವಾರ ಆ ಪಾಪುಗೆ ಹೇಳಿದ್ದೆ, ನೀನ್ ಯಾವ್ದಾದ್ರು ಒಂದು ಕೆಲಸನ ಪ್ರಾರಂಭ ಮಾಡಿದ್ರೆ ಆ ಒಂದು ಕೆಲಸನ ಪೂರ್ತಿಯಾಗಿ ಮುಗಿಸು ಅಂತ. ಬಟ್ ಅವನು ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇದ್ದಾನೆ, ಯಾಕಂದ್ರೆ ನಾನು ಇನ್ನೂ ಕೂಡ ಸತ್ತಿಲ್ಲ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅಂಡ್ ಇವತ್ತು ಇನ್ನೂ ಕೂಡ ನಾನು ಫಿನಿಶ್ ಆಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ವಿಷನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲ್ಲರೂ ಕೂಡ ಸೆತ್ ರೋಲೆನ್ಸ್ ಅವರ ಫನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಾಲಿಮಿನ್ ಅವರು ಬಂದು ಸೆತ್ ರೋಲೆನ್ಸ್ ಅವರು ಇನ್ನೂ ಕೂಡ ಉಸಿರಾಡ್ತಾ ಇದಾರಲ್ಲ ಅಂತ ಕೇಳಿದಾಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೌದು, ಅವ್ರು ಇನ್ನೂ ಕೂಡ ಉಸಿರಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ನಾನಿಗ್ ಗೊತ್ತಿಲ್ಲ, ನಾನು ಜೋ ಎಂಟ್ರಿ ಅವರ ಕಥೆನ ಮುಗಿಸ್ಲೇಬೇಕು, ಕಳೆದ ವಾರ ಅವನು ಆ ರೀತಿ ಮಾಡ್ದ, ಸೊ ನಾನಂತೂ ಜೋ ಎಂಟ್ರಿ ಅವ್ರನ್ನ ಬಿಡೋದೇ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಪಾಲಿಮಿನ್ ಅವರು ಇಲ್ಲ, ನಾನು ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗ ತಾನೇ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ. ಅಂಡ್ ಈಗ ನೀನು ಜೋ ಎಂಟ್ರಿಗೆ ಏನಾದ್ರು ಮಾಡಿ ಜೈಲಿಗೆ ಹೋದ್ರೆ ಅದು ಕೂಡ ಇಲ್ಲಿ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ನೀನ್ ಇವತ್ತು ಜೋ ಎಂಟ್ರಿ ಅವ್ರನ್ನ ಫೇಸ್ ಮಾಡ್ತಾ ಇಲ್ಲ, ಬದಲಿಗೆ ಆಸ್ಟಿನ್ ಥಿಯರಿ ಅವರು ಇವತ್ತು ಜೋ ಎಂಟ್ರಿನ ಫೇಸ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ವಿಷನ್ ಗೆ ತಿಳಿಸಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ ಅಂಡ್ ಜಿಯೋವಾನ್ ಇವಾನ್ಸ್ ವರ್ಸಸ್ ಈಥನ್ ಪೇಜ್ ಹಾಗೆ ರೂಸೆವ್ ಅವರ ನಡುವೆ ಒಂದು ಅದ್ಭುತವಾದ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ನಮ್ಮ ಜಿಯೋವಾನ್ ಇವಾನ್ಸ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿಯಾಗಿತ್ತು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಬಿಗ್ ವಿಕ್ಟರಿ ನಮ್ಮ ಈಥನ್ ಪೇಜ್ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರು
ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಪೆಂಟಾ ಅವರಿಗೆ ಫಿಶರ್ ಮ್ಯಾನ್ ಬಸ್ಟರ್ ನ ಕನೆಕ್ಟ್ ಮಾಡಿ ಪೆಂಟಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ರಿಂಗ್ ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಇರ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಸೋಲ್ ರುಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ರಾ ಕಾಂಟ್ರಾಕ್ಟ್ ನ ಆಫರ್ ಮಾಡ್ತಾರೆ. ನಮಗೆ ಸೋಲ್ ರುಕ್ ಅವರ ಎಂಟ್ರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರ ಎಂಟ್ರೆನ್ಸ್ ಥೀಮ್ ಸಾಂಗ್ ಕೂಡ ಇವತ್ತು ಚೇಂಜ್ ಆಗಿತ್ತು. ನಮ್ಮ ಸೋಲ್ ರುಕ್ ಅವರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಮಂಡೇ ನೈಟ್ ರಾ ಕಾಂಟ್ರಾಕ್ಟ್ ನ ಸೈನ್ ಹಾಕೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಅವರು ಇರ್ತಾರೆ ಅಂಡ್ ಅವರು ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾ ಭಾಗ ಆಗಿದ್ದಾರೆ ಇವತ್ತು ಮಂಡೇ ನೈಟ್ ರಾ ಇಂದ. ಅಂಡ್ ಸಡನ್ ಆಗಿ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಸೀದಾ ರಿಂಗ್ ಗೆ ಬಂದು ಆಡಮ್ ಪಿಯರ್ಸ್ ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ, ನಿಜವಾಗ್ಲೂ ಇದು ನನ್ನ ಸೆಲೆಬ್ರೇಷನ್ ಟೈಮು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಇದರಿಂದ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ನಾನೇನು ಆತರ ನಿಂಗೆ ಹೇಳೇ ಇರ್ಲಿಲ್ವಲ್ಲ ಅಂತ ಹೇಳಿದಾಗ ಅಫ್ಕೋರ್ಸ್ ನೀನು ಹೇಳಿಲ್ಲ, ಅದಕ್ಕೋಸ್ಕರ ನಾನೇ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದೆ, ಯಾಕಂದ್ರೆ ನೀನ್ ನನಗೆ ಟೈಮೇ ಕೊಡ್ತಾ ಇಲ್ವಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೋಲ್ ರುಕ್ ಅವರು ಸದ್ಯಕ್ಕೆ ಸಾಕು ನಿಲ್ಸು, ನೀನ್ ಇಲ್ಲಿ ಬಂದು ನನ್ನನ್ನ ಇಂಟರ್ಫೈರ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ನಮ್ಮ ಸೋಲ್ ರುಕ್ ಅವರಿಗೆ ಬೆಕ್ಕಿ ಲಿಂಚ್ ಅವರು ನೀನ್ ಇನ್ನೂ ಕೂಡ ಇಲ್ಲಿ ಹೊಸಬ್ಳು, ಸೊ ನಿನಗೆ ಮುಂದೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲವೂ ಕೂಡ ನನ್ನ ಮೇಲೆನೆ ನಿಂತಿರೋದು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲ್ ರುಕ್ ಅವರು ಹೌದು ಬೆಕ್ಕಿ ಲಿಂಚ್, ನೀನು ಈ ಒಂದು ಕಂಪನಿಯಲ್ಲಿ ಬಹಳಷ್ಟು ವಿಚಾರಗಳನ್ನ ಅಕಾಂಪ್ಲಿಷ್ ಮಾಡಿದ್ಯಾ, ಬಟ್ ನಿಜವಾಗ್ಲೂ ಎಲ್ಲರೂ ಕೂಡ ಹೇಳೋದು ನಿಜ, ನೀನು ಬರೀ ರೂಡ್ ಬಿಚ್ಚು ಅಷ್ಟೇ. ಅಂಡ್ ನಿನ್ನೊಂದು ಸತಿ ನನ್ನ ದಾರಿಗೆ ಬಂದು ಇಂಟರ್ಫೈರ್ ಮಾಡಿದ್ರೆ ನಾನು ಬರೀ ನಿನ್ನ ಆಸ್ನ ಕಿಸ್ ಮಾಡೋದಿಲ್ಲ, ಬದಲಿಗೆ ನಿನ್ನ ಸೋಲ್ನೇ ತಗೋತೀನಿ, ಯಾಕಂದ್ರೆ ನಾನು ಸೋಲ್ ರೂಕಾ ಅಂತ ಹೇಳ್ತಾರೆ. ಅಂಡ್ ಇದರಿಂದ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಕೋಪ ಬಂದು ಅವರು ಸೋಲ್ ರೂಕಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಅದನ್ನ ರಿವರ್ಸ್ ಮಾಡಿ ನಮ್ಮ ಸೋಲ್ ರೂಕಾ ಅವರೇ ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೋಲ್ ಸ್ನ್ಯಾಚರ್ ನು ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಕನೆಕ್ಟ್ ಮಾಡಿದ್ದಾರೆ. ಪ್ರಾಬಬ್ಲಿ ಬೆಕ್ಕಿ ಲಿಂಚ್ ಆಗಿ ಸೋಲ್ ರೂಕಾ ಅವರ ಸ್ಟೋರಿ ಲೈನ್ ನಮಗೆ ಮುಂದೆ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಊಸೋಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಊಸೋಸ್ ಗಳು ಕೂಡ ಇವತ್ತಿನ ರೋಮನ್ ರೈನ್ಸ್ ಆಗಿ ಜೇಕೋಬ್ ಫಾಟ್ ಅವರ ಕಾಂಟ್ರಾಕ್ಟ್ ಸೈನಿಂಗ್ ಬಗ್ಗೆ ಮಾತಾಡ್ತಾ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ಎಸ್ ಇವತ್ತು ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಜೇಕೋಬ್ ಫಾಟ್ ಅವರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಅವರು ಯಾವ್ದ್ರ ವಿರುದ್ಧ ಡೀಲ್ ಮಾಡ್ತಾ ಇದ್ದಾರೆ ಅಂತ. ರೋಮನ್ ರೈನ್ಸ್ ಅವರು ಟೈಟಲ್ ವಿಚಾರಕ್ಕೆ ಬಂದ್ರೆ ಆ ಒಂದು ಬಿಸ್ನೆಸ್ ನ ನಿಜವಾಗ್ಲೂ ತುಂಬಾನೇ ಡಿಫರೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅಂಡ್ ಜೇಕೋಬ್ ಫಾಟ್ ತುಂಬಾನೇ ಆಳವಾಗಿ ಈಜೋದಕ್ಕೆ ಹೋಗ್ತಾ ಇದ್ದಾನೆ. ಅಫ್ಕೋರ್ಸ್ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಬಟ್ ಇದು ಬ್ಲಡ್ ಲೈನ್, ನಿಜವಾಗ್ಲೂ ಅವನಿಗೆ ಗೊತ್ತಾಗುತ್ತೆ ಬ್ಯಾಕ್ ಕ್ಲಾಶ್ ಅಲ್ಲಿ ಅವನು ಏನ್ ಮಾಡೋದಕ್ಕೆ ಹೋಗಿದ್ದ, ಅಫ್ಕೋರ್ಸ್ ಅದು ಸಾಧ್ಯ ಇಲ್ಲ ಅಂತ. ಏನೇ ಆಗ್ಲಿ ಗುಡ್ ಲಕ್ ಅಂತ ಹೇಳಿ ನಮ್ಮ ಜೇವೂಸ್ ಅವರು ಕೂಡ ಗುಡ್ ಲಕ್ ಲಿಟಲ್ ಕಸನ್ ಲಿಟಲ್ ಊಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ನಮ್ಮ ಊಸೋಸ್ ಗಳು ಕೂಡ ಜೇಕೋಬ್ ಫಾಟುಗೆ ಗುಡ್ ಲಕ್ ನ ಹೇಳಿದ್ದಾರೆ. ಬಟ್ ಆದ್ರೂ ಕೂಡ ಅವರಿಗೆ ಗೊತ್ತು ರೋಮನ್ ರೈನ್ಸ್ ಈ ಒಂದು ಬಿಸ್ನೆಸ್ ನ ತುಂಬಾನೇ ಡಿಫರೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಬ್ಯಾಕ್ ಕ್ಲಾಶ್ ಅಲ್ಲಿ ಅಂತ. ಇದಾದ್ಮೇಲೆ ನಮಗೆ ಜೋ ಎಂಟ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೋ ಎಂಟ್ರಿ ಅವರು ಮತ್ತೆ ರಿಂಗ್ ಗೆ ಬಂದು ಅದೇ ಲೋಗನ್ ಪಾಲ್ ಅವ್ರನ್ನ ಫೈರ್ ಮಾಡಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲೋಗನ್ ಪಾಲ್ ಆಗಿ ಆಸ್ಟಿನ್ ಥಿಯರಿ ಅವರು ಬಂದು ಲೋಗನ್ ಪಾಲ್ ಅವರು ಹೇಳ್ತಾರೆ, ಯಾವತ್ತೂ ಕೂಡ ಡಬ್ಲ್ಯೂ ನನ್ನನ್ನ ಫೈರ್ ಮಾಡೋದಿಲ್ಲ, TKO ಅವರು ಕೂಡ ನನ್ನನ್ನ ಫೈರ್ ಮಾಡೋದಿಲ್ಲ, ಯಾಕಂದ್ರೆ TKO ಹಾಗೆ ಡಬ್ಲ್ಯೂ ಆತ್ಮದಲ್ಲಿ ನಾನು ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಈಗ ಒಂದು ಮ್ಯಾಚ್ ಕೂಡ ನಮಗೆ ಪ್ರಾರಂಭ ಆಗೋದು ನೋಡೋದಕ್ಕೆ ಸಿಗುತ್ತೆ. ಆಸ್ಟಿನ್ ಥಿಯರಿ ಹಾಗೆ ಜೋ ಎಂಟ್ರಿ ಅವರ ನಡುವೆ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು, ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ. ಸಡನ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ಹಿಂದೆಯಿಂದ ನಮ್ಮ ಜೋ ಎಂಟ್ರಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇವರಿಬ್ರು ಕೂಡ ಸೇರ್ಕೊಂಡು ಜೋ ಎಂಟ್ರಿ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ನಮಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟ್ರೀಟ್ ಪ್ರಾಫಿಟ್ ಅವರು ಕಾಪಾಡೋದಕ್ಕೆ ಬರ್ತಾರೆ ನಮ್ಮ ಜೋ ಎಂಟ್ರಿ ಅವರನ್ನ. ಬಟ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಲಿಟರಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಆಂಜೆಲೋ ಡಾಕಿನ್ಸ್ ಅವ್ರನ್ನ ಹಂಗೆ ರಿಂಗ್ ಮೇಲ್ಗಡೆಯಿಂದ ರಿಂಗ್ ಔಟ್ ಸೈಡ್ ಗೆ ಎಸಿತಾರೆ ಅಂತಾನೆ ಹೇಳ್ಬೇಕು. ಅದ್ ಮಾತ್ರ ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿತ್ತು. ಇದಾದ್ಮೇಲೆ ಅವರು ಸ್ಪಿಯರ್ ಹಾಕೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರ ಕಾಲಿಟ್ಕೊಂಡು ಎಳ್ಕೊಂಡು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ನ ಮಾಡಿ ವಿಷನ್ ಮೇಲೂ ಕೂಡ ಅಟ್ಯಾಕ್ ಮಾಡಿ ಈ ಕಡೆ ತಿರುಗಿದ ಕೂಡಲೇ ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸ್ಪಿಯರ್ ನ ಕನೆಕ್ಟ್ ಮಾಡಿ ಹೇಳ್ತಾರೆ, ನಿಜವಾಗ್ಲೂ ಈ ಟೈಮ್ ಅಲ್ಲಿ ನೀನು ನನ್ನನ್ನ ತಗೋಬಿಟ್ಟಿದ್ದೆ, ಬಟ್ ಸ್ವಲ್ಪದಲ್ಲಿ ಮಿಸ್ ಆದೆ ನಾನು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಮತ್ತೊಮ್ಮೆ ಸೆತ್ ರಾಲಿನ್ಸ್ ಅವರ ಮೇಲೆ ಅಪ್ಪರ್ ಹ್ಯಾಂಡ್ ನ ತಗೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಒಬಾಫೆಮಿ ಅವರ ಎಂಟ್ರೆನ್ಸ್ ಗೆ ಪ್ರತಿ ಬಾರಿನೂ ಕೂಡ ಕ್ರೌಡ್ ರಿಯಾಕ್ಷನ್ ಅಷ್ಟೇ ಅದ್ಭುತವಾಗಿರುತ್ತೆ. ನಮ್ಮ ಒಬಾಫೆಮಿ ಅವರು ರಿಂಗಿಗೆ ಬರ್ತಾರೆ. ರಿಂಗಿಗೆ ಬಂದು ಮ್ಯಾಗ್ನ ತಗೊಂಡು ಹೇಳ್ತಾರೆ, ಈಗ ಟೈಮ್ ಬಂದಿದೆ ಒಬಾಫೆಮಿ ಓಪನ್ ಚಾಲೆಂಜ್ ಗೆ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಆಲ್ಫಾ ಅಕಾಡೆಮಿಯ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಸ್ ನಮ್ಮ ಓಟಿಸ್ ಅಕಿರಾ ಟೊಜಾವಾ ಹಾಗೆ ಮ್ಯಾಗ್ಸಿನ್ ಡೂಪ್ರಿ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅದನ್ನ ನೋಡಿ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗ್ತಾರೆ. ನಮ್ಮ ಒಬಾಫೆಮಿ ಅವರು ಕೂಡ ಓ ಇವ್ರು ಬರ್ತಾ ಇದ್ರಲ್ಲ ಗುರು ಅಂತ ಅನ್ಕೋತಾರೆ. ಎಸ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅನ್ಸುತ್ತೆ ಅಕಿರಾ ಟೊಜಾವಾ ಅವರು ಬಂದು ಒಬಾಫೆಮಿ ಅವರ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಸಡನ್ ಆಗಿ ನಮ್ಮ ಓಟಿಸ್ ಅವರು ಅಕಿರಾ ಟೊಜಾವಾ ಅವ್ರನ್ನ ಹಿಂದೆ ನೂಕಿ ನಾನು ನಿನ್ನ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ನಮಗೆ ಅಕಿರಾ ಟೊಜಾವಾ ಅವರ ಬದಲು ಓಟಿಸ್ ಹಾಗೆ ಒಬಾಫೆಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಆಫ್ಕೋರ್ಸ್ ನಮ್ಮ ಒಬಾಫೆಮಿ ಮುಂದೆ ಓಟಿಸ್ ಅವರು ಎಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಅಲ್ವಾ. ಓಟಿಸ್ ಅವ್ರನ್ನು ಕೂಡ ಲಿಫ್ಟ್ ಮಾಡಿ ನಮ್ಮ
ಆಫ್ ಎಮಿ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಓಟಿಸ್ ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ಸಿಕ್ಕಾಪಟ್ಟೆ ಪೈನ್ ಅಲ್ಲಿ ತಿರುಗ್ತಾ ಇರ್ತಾರೆ ಅಂಡ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಹಾಗೆ ಜೋ ಎಂಟ್ರಿ ಅವರು ಇರ್ತಾರೆ ಅಂಡ್ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಹೇಳ್ತಾರೆ, ನಿಜವಾಗ್ಲೂ ನಿನ್ನ ಪಾಸ್ಟ್ ನ ನೋಡಿ ಇಲ್ಲಿ ಯಾರು ಕೂಡ ನಿನ್ನನ್ನ ನಂಬ್ತಾ ಇಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲಿನ್ಸ್ ಅವರು ಹೇಳ್ತಾರೆ, ಸೊ ನನಗೆ ಅದು ಬೇಕಾಗಿಲ್ಲ, ನನ್ನ ಪಾಸ್ಟ್ ನನಗೆ ಬೇಕಾಗಿಲ್ಲ. ಎಸ್, ನಾವಿಬ್ರು ಕೂಡ ಒಬ್ಬರ ವಿರುದ್ಧನೇ ಹೋರಾಟ ಮಾಡ್ತಾ ಇದೀವಿ, ನೀವೇನಾದ್ರೂ ನಮ್ಮಿಂದೆ ನಿಲ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮು ನಾನು ಕೂಡ ನಿಮ್ಮಿಂದೆ ನಿಲ್ಲೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಆಸ್ಕಾ ಹಾಗೆ ಯುಎಸ್ಕೆ ಅವರ ನಡುವೆ ಒಂದು ಸಿಟ್ ಡೌನ್ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದರಲ್ಲಿ ನಮ್ಮ ಯುಎಸ್ಕೆ ಅವರು ಹೇಳ್ತಾ ಇರ್ತಾರೆ, ನಾನು ಈ ಒಂದು ಫೈಟ್ ನ ಅವಾಯ್ಡ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ, ಯಾಕಂದ್ರೆ ಆಸ್ಕಾ ಅವರ ಮೇಲೆ ನನಗೆ ತುಂಬಾನೇ ರೆಸ್ಪೆಕ್ಟ್ ಇದೆ, ಬಟ್ ಈಗ ಆಸ್ಕಾ ಅವರು ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಸ್ಕಾ ಅವರು, ಇಲ್ಲ ನಾನ್ ಚೇಂಜ್ ಆಗಿಲ್ಲ ಯುಎಸ್ಕೆ, ನೀನ್ ಚೇಂಜ್ ಆಗಿದೆಯಾ, ಯಾಕಂದ್ರೆ ನೀನ್ ಇವಾಗ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡ್ತಾ ಇದೀಯಾ ಅಂಡ್ ನಿಜವಾಗ್ಲೂ ನನ್ನನ್ನ ಈಗಲೂ ಕೂಡ ನೀನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದೀಯಾ. ಈ ಎಲ್ಲಾ ಡಿಸ್ರೆಸ್ಪೆಕ್ಟ್ ಕೂಡ ನಾನು ಬ್ಯಾಕ್ಲಾಶ್ ಅಲ್ಲಿ ಆನ್ಸರ್ ನ ಮಾಡ್ತೀನಿ ಅಂಡ್ ನಿನ್ನನ್ನು ನಾನು ಕಂಪ್ಲೀಟ್ ಆಗಿ ನನ್ನಿಂದ ದೂರ ಮಾಡ್ಕೋತೀನಿ ಬ್ಯಾಕ್ಲಾಶ್ ಅಲ್ಲಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಯುಎಸ್ಕೆ ಅವರು, ಹೀಗಾದ್ರೆ ನಾನು ಕೂಡ ಫೈಟ್ ಗೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಆಸ್ಕಾ ಅವರು ಯುಎಸ್ಕೆ ಅವರ ಹತ್ರ ಬಂದು ಹಂಗೆ ಅವರಿಗೆ ಮಿಸ್ಟ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಡಾಕ್ಟರ್ಸ್ ನ ಕರಿತಾ ಕೂರ್ತಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅಂಡ್ ಕ್ರೀಡ್ ಬ್ರದರ್ಸ್ ವರ್ಸಸ್ ಎಲ್ ಗ್ರಾಂಡೆ ಅಮೆರಿಕಾನೋ ಅಂಡ್ ಬ್ರಾವೋ ಹಾಗೆ ರೈನೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆಫ್ ಕೋರ್ಸ್ ಟ್ರಿಪಲ್ ಎ ಮೆಗಾ ಇವೆಂಟ್ ಅಲ್ಲಿ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅದರ ಸ್ಟೋರಿ ಲೈನ್ ಡಬ್ಲ್ಯೂ ಅವರು ಸ್ವಲ್ಪ ಮಂಡೇ ನೈಟ್ ರೋಲ್ ಕೂಡ ತೋರ್ಸೋಣ ಅಂತ ಈ ಒಂದು ಮ್ಯಾಚ್ ನ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಕ್ರೀಡ್ ಬ್ರದರ್ಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇಕಬ್ ಫಾಟು ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್. ನಮ್ಮ ಆಡಮ್ ಪಿಯರ್ಸ್ ಅವರು ಈಗಾಗಲೇ ರಿಂಗ್ ಮೇಲ್ಗಡೆ ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲದನ್ನು ಕೂಡ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರ ಎಂಟ್ರಿಗೆ ಇಡೀ ಕ್ರೌಡ್ ಅದ್ಭುತವಾದ ರಿಯಾಕ್ಷನ್ ಕೊಡುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಟೇಬಲ್ ಹೆಡ್ ಹತ್ರ ಚೇರ್ ನ ಇಟ್ಕೊಂಡು ಅಲ್ಲಿ ಕೂತ್ಕೋತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಜೇಕಬ್ ಫಾಟು ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಜೇಕಬ್ ಫಾಟು ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕಬ್ ಫಾಟು ಅವರು ಕೂಡ ಅಲ್ಲೇ ಚೇರ್ ಮೇಲ್ಗಡೆ ಕೂತ್ಕೋತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈ ಒಂದು ಕಾಂಟ್ರಾಕ್ಟ್ ಮೇಲೆ ನನಗೆ ನಿಮ್ಮಿಬ್ಬರ ಸಿಗ್ನೇಚರ್ ಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು, ಆಡಮ್ ಪಿಯರ್ಸ್ ನಿನ್ಗೂ ಕೂಡ ಗೊತ್ತು ಈಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಸೊ ಮಂಡೇ ನೈಟ್ ರೋ ಅಕ್ನಾಲೇಜ್ ಮೀ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಎಸ್, ಆ ಒಂದು ಸೌಂಡ್ ರೆಸ್ಪೆಕ್ಟ್ ಇಂದ ಬಂದಿದ್ದು ಅಂಡ್ ನನಗೆ ಈ ಒಂದು ಕಂಪನಿಯಲ್ಲಿ ರೆಸ್ಪೆಕ್ಟೇ ಬೇಕು. ನಿಜವಾಗ್ಲೂ ಜೇಕಬ್ ಫಾಟು, ನೀನು 12 ವರ್ಷ ಕಷ್ಟಪಟ್ಟಿದ್ಯಾ ಈ ಒಂದು ಬಿಸ್ನೆಸ್ ಗೆ ಬರೋದಕ್ಕೆ, ಬಟ್ ನಾನು 12 ವರ್ಷದಿಂದನೂ ಕೂಡ ಈ ಒಂದು ಬಿಸ್ನೆಸ್ ಅಲ್ಲೇ ಇದ್ದೀನಿ. ಎಸ್, ನಾನು ನನ್ನ ಫ್ಯಾಮಿಲಿನ ಈ ಒಂದು ಬಿಸ್ನೆಸ್ ಗೆ ಕರ್ಕೊಂಡು ಬಂದಿದ್ದೀನಿ. ನೀನ್ ಹೇಳ್ದೆ ಅಲ್ವಾ ನನ್ನ ಮೇಲೆ ನಿನ್ನ ಗಮನ ಇರಲಿಲ್ಲ ಅಂತ. ಆಫ್ ಕೋರ್ಸ್ ನಾನು ನಿನ್ ಮೇಲೂ ಕೂಡ ಗಮನ ಇಟ್ಟಿದ್ದೆ ಅಂಡ್ ಅದಕ್ಕೋಸ್ಕರ ನಾನು ಸೋಲೋ ಸಿಕ್ಕೋ ಅವ್ರನ್ನ ಕರ್ಕೊಂಡು ಬಂದೆ ಅಂಡ್ ಸೋಲೋ ಸಿಕ್ಕೋ ಅವರು ನಿನ್ನನ್ನ ಕರ್ಕೊಂಡು ಬಂದ್ರು. ಇದ್ರ ಮುಖಾಂತರ ನೀನು ಈ ಒಂದು ಕಂಪನಿಗೆ ಬರೋದಕ್ಕೂ ಕೂಡ ನಾನೇ ಕಾರಣ ಆಗ್ತೀನಿ ಅಂಡ್ ಅದಕ್ಕೆ ನೀನು ನನ್ನನ್ನ ರೆಸ್ಪೆಕ್ಟ್ ಮಾಡಲೇಬೇಕು. ನಿಜವಾಗ್ಲೂ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಹಾನರ್ ಇದೆ, ಒಂದು ಕೋಡ್ ಇದೆ ಅಂಡ್ ಕೋಡ್ ಆಫ್ ಕಾಂಡಕ್ಟ್ ಕೂಡ ಇದೆ. ಅಂಡ್ ಅದೇ ರೀತಿ ಟಾಂಗಾಸ್ ಡೆತ್ ಗ್ರಿಪ್, ಅದನ್ನ ನೀನು ಈಗ ಎಲ್ಲಿ ಬೇಕಂದ್ರೆ ಅಲ್ಲಿ ಯೂಸ್ ಮಾಡ್ತಾ ಇದೀಯಾ. ಅದನ್ನ ಆ ರೀತಿ ಮಾಡೋಂಗಿಲ್ಲ. ಅದು ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ನೀನು ಬಾರಲ್ಲಿ ಹೋದಾಗ 8 ಜನ ನಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರಲ್ಲ, ಆಗ ನೀನು ಆ ಒಂದು ಗ್ರಿಪ್ ನ ಯೂಸ್ ಮಾಡಬೇಕು ಸೆಲ್ಫ್ ಡಿಫೆನ್ಸ್ ಗೆ. ಬಟ್ ನೀನು ನನ್ನ ಮೇಲೆನೆ ಆ ಒಂದು ಗ್ರಿಪ್ ನ ಯೂಸ್ ಮಾಡ್ತಾ ಇದೀಯಾ. ನಿಜವಾಗ್ಲೂ ಇದರಿಂದ ಟ್ರೈಬಲ್ ಚೀಫ್ ಗೆ ರೆಸ್ಪೆಕ್ಟ್ ಕೊಟ್ಟಂಗೆ ಆಗೋದಿಲ್ಲ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಕಬ್ ಫಾಟು ಅವರು ರೋಮನ್ ರೈನ್ಸ್ ಅವ್ರನ್ನ ನಿಲ್ಲಿಸಿ, ರೋಮನ್ ನೀನು ಟ್ರೈಬಲ್ ಚೀಫ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೀಯಾ, ಇದು ಆ ರೀತಿ ವರ್ಕ್ ಆಗೋದಿಲ್ಲ. ನಿಜವಾಗ್ಲೂ ಈಗ ನಾನು ಡಿಸ್ರೆಸ್ಪೆಕ್ಟ್ ಆಗ್ತಾ ಇದ್ದೀನಿ. ನಿಜವಾಗ್ಲೂ ನಾನು ನಿನ್ನನ್ನ ಸೋಲಿಸಲೇಬೇಕಾದಂತಹ ಅವಶ್ಯಕತೆ ನನಗೆ ಈಗ ಬಂದಿದೆ. ನನಗೆ ನಿನ್ನ ಬಳಿ ಇರ್ತಕ್ಕಂತಹ ಎಲ್ಲವೂ ಕೂಡ ಬೇಕು. ನಾನು ಎಲ್ಲದನ್ನು ಕೂಡ ಚೋಕ್ ಮಾಡಿ ಸ್ಕ್ವೀಸ್ ಮಾಡಿ ಒಂದೊಂದು ಡಾಲರ್ನು ಕೂಡ ತಗೋತಾ ಬರ್ತೀನಿ. ನಿಜವಾಗ್ಲೂ ಹೌಸ್ ಹೋಲ್ಡ್ ಗಳನ್ನ ನಾನು ಬಿಲ್ಡ್ ಮಾಡ್ತೀನಿ. ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಎಸ್, ನಾನು ಆಲ್ ಗ್ಯಾಸ್ ನೋ ಬ್ರೇಕ್ಸ್ ಅನ್ನೋದನ್ನ ಬ್ಯಾಕ್ಲಾಶ್ ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತ ನಮ್ಮ ಜೇಕಬ್ ಫಾಟು ಅವರು ಹೇಳ್ತಾರೆ. ಅಂಡ್ ಅದರಿಂದ ಸಾಕಾಗಿ ನಮ್ಮ ರೋಮನ್ ರೈನ್ಸ್ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡಿ, ಜೇಕಬ್ ಫಾಟು ನಾನಿಲ್ಲಿ ಒಂದು ಡೆಕೆಟ್ ಇಂದನೂ ಕೂಡ ಇಲ್ಲೇ ಇದ್ದೀನಿ, ಇಲ್ಲೇ ಕಷ್ಟ ಪಡ್ತಾನೆ ಇದ್ದೀನಿ, ಅದು ಕೂಡ ನನ್ನ ಫ್ಯಾಮಿಲಿಗೋಸ್ಕರನೇ ನಾನು ಕಷ್ಟ ಪಡ್ತಿರೋದು. ಅಂಡ್ ಈಗ ನಾನು ಆ ಲೆವೆಲ್ಗೆ ಬಂದು ನಿಂತಿದ್ದೀನಿ. ನೀನು ನಿನ್ನ 7 ಜನ ಮಕ್ಕಳ ಬಗ್ಗೆ ಮಾತ್ರ ಟೆನ್ಷನ್ ತಗೋತಾ ಇದೀಯಾ, ಬಟ್ ನಾನಿಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಮಕ್ಕಳ ಬಗ್ಗೆನೂ ಕೂಡ ಟೆನ್ಷನ್ ತಗೋತಾ ಇದ್ದೀನಿ. ಅವರೆಲ್ಲರಿಗೋಸ್ಕರನೂ ಕೂಡ ನಾನು ಕಷ್ಟ ಪಡ್ತಾ ಇದ್ದೀನಿ. ನಿಜವಾಗ್ಲೂ ಇದು ನಮ್ಮ ಫ್ಯಾಮಿಲಿಯ ರಿಂಗು. ಎಸ್, ನಾನು ಹಿಂದೆನೂ ಕೂಡ ಈ ರೀತಿ ಪ್ರೋಮೋನ ಕಟ್ ಮಾಡಿದ್ದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನನ್ನ ರಿಂಗು. ನನ್ನ ರಿಂಗ್ ಅಂದ್ರೆ ಇದು ನಮ್ಮ ಫ್ಯಾಮಿಲಿಯ ರಿಂಗು. ಅಂಡ್
ನೀನು ಕೂಡ ನನ್ನ ಫ್ಯಾಮಿಲಿ, ನಾವೆಲ್ಲರೂ ಕೂಡ ಇಲ್ಲಿ ಈಕ್ವಲ್ಸು, ನಮ್ಮಿಬ್ರದ್ದು ಕೂಡ ಸೇಮ್ ಬ್ಲಡ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಸ್, ಅವರು ಅದೇ ಟೋಂಗನ್ ಡೆತ್ ಗ್ರಿಪ್ ನ ರೋಮನ್ ರೈನ್ಸ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಬಟ್ ರೋಮನ್ ರೈನ್ಸ್ ಅವರು ಅದರಿಂದ ತಪ್ಪಿಸ್ಕೊಂಡು ಜೇಕೋಬ್ ಫಾಟೋ ಅವರ ಮೇಲೆ ಪಂಚಸ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ನಮ್ಮ ಗ್ರಿಪ್ ನ ಹಾಕೋದಕ್ಕೆ ಹೋದಾಗ ಜೇಕೋಬ್ ಫಾಟೋ ಅವರು ಮತ್ತೆ ಅದರಿಂದ ರೋಮನ್ ರೈನ್ಸ್ ಅವರು ತಪ್ಪಿಸ್ಕೊಂಡು ಜೇಕೋಬ್ ಫಾಟೋ ಅವರ ಮೇಲೆ ಟಾಪ್ ರೋಪ್ ಮೇಲ್ಗಡೆ ಹತ್ತಿ ಪಂಚಸ್ಗಳನ್ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಮತ್ತೆ ನಮ್ಮ ಜೇಕೋಬ್ ಫಾಟೋ ಅವರು ತಪ್ಪಿಸ್ಕೊಳ್ತಾರೆ. ಅಂಡ್ ಆಗ ಒಂದು ಟೈಮಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೂಪರ್ಮೆನ್ ಪಂಚ್ ನ ಕನೆಕ್ಟ್ ಮಾಡೋದಕ್ಕೆ ಬಂದಾಗ ಅದನ್ನ ರಿವರ್ಸ್ ಮಾಡಿ ನಮ್ಮ ಜೇಕೋಬ್ ಫಾಟೋ ಅವರು ಟೋಂಗನ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡಿ ಹಂಗೆ ರೋಮನ್ ರೈನ್ಸ್ ಅವ್ರನ್ನ ಲಿಫ್ಟ್ ಮಾಡಿ ಆ ಒಂದು ಟೇಬಲ್ ಮೇಲ್ಗಡೆ ಬಡುತ್ತಾರೆ. ಅಂಡ್ ಇಲ್ಲಿ ಒಂದು ಬಾಚ್ ಆಗುತ್ತೆ, ಯಾಕಂದ್ರೆ ಟೇಬಲ್ ಬ್ರೇಕ್ ಆಗೋದಿಲ್ಲ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರಿಗೆ ಜೇಕೋಬ್ ಫಾಟೋ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಲ್ಯಾಶ್ ಅಲ್ಲಿ ನಿನ್ನ ಕೈಯಿಂದ ಎಲ್ಲದನ್ನು ಕೂಡ ನಾನು ತಗೋತೀನಿ ಅಂತ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ನಮ್ಮ ಜೇಕೋಬ್ ಫಾಟೋ ಅವರು ರೋಮನ್ ರೈನ್ಸ್ ಅವರ ಮೇಲೆ ಎಸಿತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಒಂದು ಅದ್ಭುತವಾದ ಮಂಡೇ ನೈಟ್ ರಾ ಕೊಟ್ಟರು. ಲಿಟ್ರಲಿ ಎಲ್ಲಾ ಸೆಗ್ಮೆಂಟ್ ಕೂಡ ನನಗೆ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಇಷ್ಟ ಆಯಿತು. ಕೆಲವೊಂದಷ್ಟು ಓಕೆ ಇನ್ನೂ ಕೂಡ ಚೆನ್ನಾಗಿ ಬಿಲ್ಡ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಎಲ್ಲ ಸೆಗ್ಮೆಂಟ್ನು ಕೂಡ ಡಬ್ಲ್ಯೂ ಅವರು ಡೀಸೆಂಟ್ ಆಗಿ ಬಿಲ್ಡ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅದಕ್ಕೋಸ್ಕರ ಈ ಒಂದು ಮಂಡೇ ನೈಟ್ ರಾಗೆ ನಾನು 4.75 ಸ್ಟಾರ್ನ ಕೊಡ್ತಾ ಇದ್ದೀನಿ. ನನಗಂತೂ ಇಷ್ಟ ಆಯಿತು. ನಿಮಗೆ ಗಿತ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.